ಈಗ ಈ ಆರ್ ಎಸ್ ಎಸ್ನವರು ಬಡಿಗೆಗಳನ್ನು, ಕಟ್ಟಿಗೆಗಳನ್ನು, ಲಾಠಿಗಳನ್ನು, ಕೋಲ್ಗಳನ್ನು ತಗೊಂಡು ಈಗ ಬೀದಿಗಳಲ್ಲಿ ಗಲ್ಲಿಗಳಲ್ಲಿ ತಿರುಗಾಡೋದ್ರಿಂದ ಜನ ಭಯಭೀತಿಗೊಳ್ತಾರೆ ಅನ್ನೋದೊಂದು ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ಆ ಕಾರಣ ಡೂ ಆರ್ ಡೈ ನ್ಯೂಸ್ಗೆ ಸ್ವಾಗತ. ನಾನು ಜಾವೇದ್ ಮನಿಯಾರ್, ಭಾರತ ಭೀಮಸೇನೆ ಜಿಲ್ಲಾ ಅಧ್ಯಕ್ಷರು ಮತ್ತು ಮನಿಯಾರ್ ಫೌಂಡೇಶನ್ ಚಾರಿಟೇಬಲ್ ಟ್ರಸ್ಟ್ ಸಂಪಾದಕ ಅಧ್ಯಕ್ಷರು. ಇಲ್ಲೊಂದು ವಿಶೇಷ ವರದಿ ಇದೆ, ಬನ್ನಿ ನೋಡೋಣ. ನಮ್ಮ ಟಿಪ್ಪು ಕ್ರಾಂತಿ ಸೇನಾ ಸಂಘಟನೆಯಿಂದ ಕೂಡ ನೀವು ನಮಗೆ ಒಂದು ಪರವಾನಗಿ ಮತ್ತು ಸೂಕ್ತ ಬಂದೋಬಸ್ತ್ ಕೊಡಬೇಕು. ನಾವು ಕೂಡ ಕತ್ತೆ ಮತ್ತು ತಲವಾರನ್ನು ತೆಗೆದುಕೊಂಡು ನಾವು ಏನು ಪಥಸಂಚಲನ ಮಾಡ್ತೀವಿ ಅಂಥೇಳಿ ಆ ವಿಚಾರವಾಗಿ ನಮ್ಮ ಕಾರ್ಯಕರ್ತರು ಹೇಳಿದ್ರು. ಅದೇ ವಿಚಾರವಾಗಿ ಕೂಡ ನಾವು ಅದೇ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆಂದರೆ ದೇವಾನುದೇವತೆಗಳ ಕೈಯಲ್ಲಿರೋದು ಕತ್ತೆ ಮತ್ತು ತಲವಾರು, ಮತ್ತು ಮಹಾರಾಜರ ಕೈಯಲ್ಲಿ ಕೂಡ ಕತ್ತೆ ತಲವಾರು ಇರುವುದರಿಂದ ನಾವು ಕೂಡ ಒಂದು ಜನಜಾಗೃತಿ ಸಮಾವೇಶ ಜನಜಾಗೃತಿ ಪಥಸಂಚಲನ ಮಾಡ್ತೀವಿ. ಆ ಕಾರಣಕ್ಕಾಗಿ ನಾವು ಇವತ್ತು ಅವ್ರನ್ನ ಮಾಡಿದ್ರೆ, ಇಲ್ಲ ಅವರಿಗೆ ನಾವು ಲಾಠಿನೂ ಕೂಡ ಒಂದು ಮಾರಕಾಸ್ತ್ರ ಅಂತ ಪರಿಗಣಿಸದೇ ಆಗಿದ್ರೆ ತಲವಾರನೂ ಕೂಡ ಒಂದು ಮಾರಕಾಸ್ತ್ರನೇ. ಅದಕ್ಕಾಗಿ ಕಾನೂನಲ್ಲಿ ಮಾರಕಾಸ್ತ್ರ ತಗೊಂಡು ಹಿಂಗೆ ತಿರುಗಾಡಲಿಕ್ಕೆ, ಜನರನ್ನು ಭಯಭೀತಿಗೊಳಿಸಲಿಕ್ಕೆ ಅವಕಾಶ ಇಲ್ಲ. ಅವ್ರು ಮಾಡೋದಾದರೆ ಜನಜಾಗೃತಿ ಸಮಾವೇಶಗಳನ್ನು ಮಾಡ್ಕೊಳ್ಳಿ, ಜಾತ್ಯತೀತ ಮನೋಭಾವಗಳಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಡ್ರಿ, ಅವರಿಗೆ ಭಾರತದ ವೈವಿಧ್ಯತೆಯಲ್ಲಿ ಏಕತೆ ಅನ್ನೋ ಒಂದು ಸಂದೇಶ ಸಾರಲಿ, ಸೋದರತ್ವದ ಸಂದೇಶ ಸಾರಲಿ, ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಲಾಠಿ ತೋದನ್ನು ತಿರುಗಾಡೋದಲ್ಲ, ಇದು ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಇದು ಭಯದ ಭೀತಿ ಉಂಟು ಮಾಡುವಂಥ ಸಂದರ್ಭ. ಅದಕ್ಕಾಗಿ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಸರ್, ನಿನ್ನೆ ಆರ್ ಎಸ್ ಎಸ್ ವಿಚಾರವಾಗಿ, ಆರ್ ಎಸ್ ಎಸ್ ಪಥಸಂಚಲನ ವಿಚಾರವಾಗಿ ಮನವಿ ಕೊಟ್ಟಿದ್ದೀರಿ ತಹಸೀಲ್ದಾರ್ ಅವರಿಗೆ, ಏನಂತ ಸರ್ ವಿಷಯ? ಮೊದಲಿಗೆ ನಮಸ್ಕಾರ ನಿಮ್ಮ ಸುದ್ದಿ ವಾಹಿನಿಗೆ ಮತ್ತು ಎಲ್ಲ ಪ್ರೇಕ್ಷಕರಿಗೂ. ನಿನ್ನೆ ಮಾನ್ಯ ದಂಡಾಧಿಕಾರಿಗಳು ತಹಸೀಲ್ದಾರ್ ಸಿಂದಗಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಅಂದರೆ ದಿನಾಂಕ 18/10/2025 ಸಿಂದಗಿ ಪಟ್ಟಣದಲ್ಲಿ ಒಂದು ಏನು ಆರ್ ಎಸ್ ಎಸ್ನ ಶತಾಬ್ದಿ ಅಂಥೇಳಿ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವರು ಪಥಸಂಚಲನ ಮಾಡ್ತಾಯಿದ್ದಾರೆ. ಆರ್ ಎಸ್ ಎಸ್ನವರು ಬೀದಿಗಳಲ್ಲಿ ಅದನ್ನು ವಿರೋಧಿಸಿ ನಾವು ಅವರಿಗೆ ಅದನ್ನು ನಿಷೇಧಿಸಬೇಕು, ಅದನ್ನು ಬಂದ್ ಮಾಡಬೇಕು, ಅದು ಸ್ಥಗಿತಗೊಳಿಸ್ಬೇಕು ಅಂಥೇಳಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಈಗ ಈ ಆರ್ ಎಸ್ ಎಸ್ನವರು ಬಡಿಗೆಗಳನ್ನು, ಕಟ್ಟಿಗೆಗಳನ್ನು, ಲಾಠಿಗಳನ್ನು, ಕೋಲ್ಗಳನ್ನು ತಗೊಂಡು ಈಗ ಬೀದಿಗಳಲ್ಲಿ ಗಲ್ಲಿಗಳಲ್ಲಿ ತಿರುಗಾಡೋದ್ರಿಂದ ಜನ ಭಯಭೀತಿಗೊಳ್ತಾರೆ ಅನ್ನೋದೊಂದು ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಅದನ್ನು ನಮಗೆ ಎಲ್ಲ ಜನರು ಬಂದು ಹೇಳಿದಾಗ, ಅಲ್ರಿ ಇವರೆಲ್ಲ ನಾವೆಲ್ಲ ಬಡಿಗೆಗಳು ತೊಗೊಂಡು ತಿರುಗಾಡಿದ್ರೆ ನಮ್ಮ ಮೇಲೆ ಕೇಸ್ಗಳು ಹಾಕ್ತಾರೆ, ಇವರಿಗೆ ಬಡಿಗೆ ತೊಗೊಂಡು ತಿರುಗಾಡಕ್ಕೆ ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅನ್ನೋದು ನಮ್ಮ ಸಂಘಟಕರು ಎಲ್ಲ ಬಂದು ನಮ್ಮನ್ನು ಪ್ರಶ್ನಿಸಿದ್ರು. ಅದಕ್ಕಾಗಿ ನಾನು ನಿನ್ನೆ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಹೇಳಿದೆ, ಅವ್ರಿಗೇನಾದರೂ ಅದು, ಯಾಕಂದರೆ ಬಡಿಗೆ ಅನ್ನೋದು, ಲಾಠಿ ಅನ್ನೋದು ಅದು ಕೂಡ ಒಂದು ಮಾರಕಾಸ್ತ್ರನೇ. ಒಂದು ವೇಳೆ ಅವ್ರಿಗೇನಾದರೂ ಲಾಠಿ ತೊಗೊಂಡು ಪಥಸಂಚಲನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ, ಅವ್ರಿಗೆ ಒಂದು ವೇಳೆ ಅವಕಾಶ ಮಾಡಿಕೊಟ್ರೆ, ನಮ್ಮ ಟಿಪ್ಪು ಕ್ರಾಂತಿ ಸೇನಾ ಸಂಘಟನೆಯಿಂದ ಕೂಡ ನೀವು ನಮಗೆ ಒಂದು ಪರವಾನಗಿ ಮತ್ತು ಸೂಕ್ತ ಬಂದೋಬಸ್ತ್ ಕೊಡಬೇಕು. ನಾವು ಕೂಡ ಕತ್ತೆ ಮತ್ತು ತಲವಾರನ್ನು ತೆಗೆದುಕೊಂಡು ನಾವು ಏನು ಪಥಸಂಚಲನ ಮಾಡ್ತೀವಿ ಅಂಥೇಳಿ ಆ ವಿಚಾರವಾಗಿ ನಮ್ಮ ಕಾರ್ಯಕರ್ತರು ಹೇಳಿದ್ರು. ಅದೇ ವಿಚಾರವಾಗಿ ಕೂಡ ನಾವು ಅದೇ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದೀವಿ. ಯಾಕೆಂದರೆ ದೇವಾನುದೇವತೆಗಳ ಕೈಯಲ್ಲಿರೋದು ಕತ್ತೆ ಮತ್ತು ತಲವಾರು, ಮತ್ತು ಮಹಾರಾಜರ ಕೈಯಲ್ಲಿ ಕೂಡ ಕತ್ತೆ ತಲವಾರು ಇರುವುದರಿಂದ ನಾವು ಕೂಡ ಒಂದು ಜನಜಾಗೃತಿ ಸಮಾವೇಶ ಜನಜಾಗೃತಿ ಪಥಸಂಚಲನ ಮಾಡ್ತೀವಿ. ಆ ಕಾರಣಕ್ಕಾಗಿ ನಾವು ಇವತ್ತು ಅವ್ರನ್ನ ಮಾಡಿದ್ರೆ, ಇಲ್ಲ ಅವರಿಗೆ ನಾವು ಲಾಠಿನೂ ಕೂಡ ಒಂದು ಮಾರಕಾಸ್ತ್ರ ಅಂತ ಪರಿಗಣಿಸದೇ ಆಗಿದ್ರೆ ತಲವಾರನೂ ಕೂಡ ಒಂದು ಮಾರಕಾಸ್ತ್ರನೇ. ಅದಕ್ಕಾಗಿ ಕಾನೂನಲ್ಲಿ ಮಾರಕಾಸ್ತ್ರ ತಗೊಂಡು ಹಿಂಗೆ ತಿರುಗಾಡಲಿಕ್ಕೆ, ಜನರನ್ನು ಭಯಭೀತಿಗೊಳಿಸಲಿಕ್ಕೆ ಅವಕಾಶ ಇಲ್ಲ. ಅವ್ರು ಮಾಡೋದಾದರೆ ಜನಜಾಗೃತಿ ಸಮಾವೇಶಗಳನ್ನು ಮಾಡ್ಕೊಳ್ಳಿ, ಜಾತ್ಯತೀತ ಮನೋಭಾವಗಳಂಥ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಡ್ರಿ, ಅವರಿಗೆ ಭಾರತದ ವೈವಿಧ್ಯತೆಯಲ್ಲಿ ಏಕತೆ ಅನ್ನೋ ಒಂದು ಸಂದೇಶ ಸಾರಲಿ, ಸೋದರತ್ವದ ಸಂದೇಶ ಸಾರಲಿ, ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ಲಾಠಿ ತೋದನ್ನು ತಿರುಗಾಡೋದಲ್ಲ, ಇದು ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಇದು ಭಯದ ಭೀತಿ ಉಂಟು ಮಾಡುವಂಥ ಸಂದರ್ಭ. ಅದಕ್ಕಾಗಿ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಸರ್, ಕರ್ನಾಟಕ ರಾಜ್ಯದ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಲೆಟರ್ ಬರೆದಿದ್ದಾರೆ. ಆ ವಿಚಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಆರ್ ಎಸ್ ಎಸ್ನಿಂದ ಒಂದಿಷ್ಟು ಬೆದರಿಕೆ ಕರೆಗಳು ಕೂಡ ಬಂದಿದ್ದಾವೆ ಸಚಿವರಿಗೆ. ಈ ವಿಚಾರವಾಗಿ ತಾವು ಹೇಳ್ತಾರೆ ಅಂತ.
ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ಸಚಿವರು ಏನು ಹೇಳಿಕೆ ಕೊಟ್ಟಿದ್ದಾರಲ್ಲ, ಏನು ಪತ್ರ ಸಲ್ಲಿಸಿದಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅದು ನಾನು ಸ್ವಾಗತಿಸ್ತಿದ್ದೀನಿ. ಅವ್ರ ಜೊತೆಯಾಗಿ ನಿಲ್ತಿದ್ದೀನಿ. ಯಾಕೆಂತಂದರೆ ಅವರೊಬ್ಬರು ಸೈದ್ಧಾಂತಿಕ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆದಂಥ ಒಬ್ಬರು ವಿಚಾರವಾದಿಗಳು. ಅವ್ರ ಬಗ್ಗೆ ನನ್ನ ಸ್ವಾಗತ ಇದೆ. ಆದರೆ ಅವರ ಪರವಾಗಿ ಇಡೀ ರಾಜ್ಯವೇ ನಿಲ್ಲಬೇಕೀಗ. ಈಗ ಅವರಿಗೆ RSSನವರು ಧಮಕಿ ಹಾಕುವುದು, ಜೀವ ಬೆದರಿಕೆ ಹಾಕುವುದು, ಅವರನ್ನು ಅವಾಚ್ಯ ಶಬ್ದಗಳನ್ನು ನಿಂದಿಸುವುದು, ಬೈಯುವುದೇನು ಮಾಡ್ತಾ ಇದ್ದಾರಲ್ಲ ಈ ಜಾತಿವಾದಿಗಳು. ಆದರೆ ಇಲ್ಲಿ ಕಾಂಗ್ರೆಸ್ನಲ್ಲಿರುವಂಥ ಕೆಲವೊಂದಿಷ್ಟು ಶಾಸಕರಾಗಿರ್ಬೋದು, ಕಾಂಗ್ರೆಸ್ನಲ್ಲಿರುವಂಥ ಕೆಲವೊಂದಿಷ್ಟು ನಾಯಕರಾಗಿರ್ಬೋದು, ಪಿಟ್ ಅಂತ ತುಟಿ ಬಿಸ್ತಾ ಇಲ್ಲ. ಅದು ನೋವಾಗ್ತಾ ಇದೆ ನಮಗೆ. ಯಾಕಪ್ಪ ಅಂತಂದರೆ ಇವರೇನು ಇಂಟರ್ನಲ್ಲಿ ಆಗಿ RSS ಜೊತೆ ಹೊಂದಾಣಿಕೆ ಇದ್ದಾರಾ, ಏನು ಮನೋಭಾವನೆ ಇವರು RSS ಇದೆಯಾ ಅಂತೇಳಿ ಅನಿಸ್ತಾ ಇದೆ. ಈಗ ನಾವು ಸ್ಥಳೀಯವಾಗಿಯೂ ಕೂಡ ಈ ಸ್ಥಳೀಯ ಸಿಂದಗಿಯ ಶಾಸಕರಿಗೆ ಮತ್ತು ಸಿಂದಗಿಯ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಅದನ್ನೇ ನಾವು ವಿನಂತಿ ಮಾಡ್ಕೋತಾ ಇದ್ದೇವೆ. ನೀವು ಕಾಂಗ್ರೆಸ್ ಶಾಸಕರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾನ್ಯ ಶ್ರೀ ಏನು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಿಲ್ಲಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅದೊಂದು ಶಕ್ತಿ. ಅವರು ಅಂಥ ಗಂಡು ಈ ನಾಡಿನಲ್ಲಿ ಐತೆ ಅದರಪ್ಪ ಅಂತಂದ್ರೆ ಅವ್ರಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಇದ್ರ ಬಗ್ಗೆ ಮಾತಾಡಬೇಕು. ನೀವು ಪರಾರೇ ಮಾತಾಡ್ರಿ, ಕಾಂಗ್ರೆಸ್ನವರು ವಿರೋಧರೇ ಮಾತಾಡ್ರಿ. ನೀವು RSSನ ಪರವಾಗಿರಿ ನಿಲ್ರಿ, ಇಲ್ಲ ವಿರೋಧಾಗಿರಿ ಮಾತಾಡ್ರಿ, ಒಟ್ಟು ಏನಾದರೂ ಮಾತಾಡ್ರಿ. ಯಾಕಪ್ಪ ಅಂತ ಜನ ಕಾಯ್ಲಕತ್ತಾರ, ನಿಮ್ಗೆ ನೋಡ್ಲಕತ್ತಾರ ಜನ. ಅದಕ್ಕಾಗಿ ನಾವು ಏನು ಖರ್ಗೆ ಸಾಹೇಬ್ರದ್ದು ಏನು ಅವ್ರದ್ದೇನು ಪತ್ರ ಬರೆದಿದ್ದಾರಲ್ಲ ಅವ್ರ ಜೊತೆ ನಾವು ನಿಲ್ತೀವಿ, ಅದು ಸ್ವಾಗತ ಮಾಡ್ಕೋತೀವಿ. ಓಕೆ ಸರ್, ಥ್ಯಾಂಕ್ ಯು.